ನೀವೆಲ್ಲ ಹಿಂಗ್ ಇಂಟರ್ವ್ಯೂ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಮೂಸ್ತಾನು ಇರ್ಲಿಲ್ಲ ನೀವು. ಹಾಕಿ ಎಪ್ಪು ಯಾವನೋ ಒಂದು ಬುಡ್ಡ ಅನ್ಬಿಟ್ಟು ಓಡಿಸ್ತಾ ಇದ್ರಿ. ಜಿಮ್ಗೆಲ್ಲ ಹೋಗಲ್ವಾ? ಇಲ್ಲ ಸರ್, ವಾಕಿಂಗ್ ಹೋಗಲ್ಲ ಸರ್, ಜಿಮ್ಗೂ ಹೋಗಲ್ಲ. ಮತ್ತೆ ಹೆಂಗೆ ನೀವು ಅದೇ ತರ ಲೀನ್ ಆಗಿ? ಗೊತ್ತಿಲ್ಲ ಸರ್, ಎಲ್ಲ ಅಪ್ಪ ಅಮ್ಮನ ಕೃಪಾ ಕಟಾಕ್ಷ ಸರ್. ಸರ್ ನನ್ನ ಮಗನ್ನು ಜಿಮ್ಗೂ ಕಳ್ಸಿಲ್ಲ, ವಾಕಿಂಗ್ಗೂ ಕಳ್ಸಿಲ್ಲ. ಅವನು ಇವಾಗ ನೋಡಿ ಅವನ್ಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಅವಾರ್ಡ್ ಬರ್ತಾ ಇದೆ. ಅದು ಇವಾಗ್ಲೇ ಸಸ್ಪೆನ್ಸ್ ಹೇಳಲ್ಲ, ಮೇಲೆ ಹೇಳ್ತೀನಿ. ಒಂದು ಪರ್ಸನಾಲಿಟಿಗೆ ಬರ್ತಾ ಇದೆ, ಒಂದು ಪರ್ಸನಾಲಿಟಿ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಹೀರೋ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ವಾ? ಹೌದು. ಸೊ ಅದಕ್ಕೆ ಒಂದು ಫಿಟ್ನೆಸ್ ಬೇಕು, ಒಂದು ಜಿಮ್ ಅವೆಲ್ಲ ಏನಾದ್ರು? ಸರ್ ಈಗ 6 ಪ್ಯಾಕ್ ಇದ್ದವ್ರು ಮಾತ್ರ ಕ್ಲಿಕ್ ಆಗಿದಾರ? ಅಲ್ಲ, ಕ್ಲಿಕ್ ಅಂತ ಅಲ್ಲ, ಒಂದು ಫಿಟ್ನೆಸ್ ಅವ್ನಿಗೆ ಏನೇನ್ ಬೇಕು. ಈಗ ಫೈಟಿಂಗ್ ಸೇರ್ಸಿದೀನಿ, ಅದು ಮಾಯ್ ತಾಯ ಏನೋ ಅಂತಾರಲ್ಲ, ಫೈಟಿಂಗ್ ಸೇರ್ಸಿದೀನಿ, ಹಾರ್ಸ್ ರೈಡಿಂಗ್ ಸೇರ್ಸಿದೀನಿ, ಆಕ್ಟಿಂಗ್ ಕ್ಲಾಸ್ ಸೇರ್ಸಿದೀನಿ, ಸಾಕಷ್ಟು. ಹಂಗ ಅನ್ಬಿಟ್ಟು 6 ಪ್ಯಾಕ್ ಮಾಡಕ್ ಹೋಗ್ಬಿಟ್ಟು ಎಲ್ಲಾರು ಇವಾಗ ನೋಡ್ತಾ ಇದೀನಲ್ಲ, ಎಲ್ಲ ಹೊಟ್ಟೆ ಇಷ್ಟಿಷ್ಟು ಹಾಕೊಂಡು ಶೇಪ್ಲೆಸ್ ಆಗಿ ಎಲ್ಲ ಹೆಂಗೋ ಆಗ್ಬಿಟ್ಟಿದ್ದಾರೆ. ಆ ತರ ಯಾಕೆ ಬೇಕು? ಅದೇ ಒರಿಜಿನಲ್ ನೋಡಿ, ನಾನು ಹುಡ್ದಾಗಿಂದ ವಾಕಿಂಗ್ ಹೋಗಿಲ್ಲ, ಜಿಮ್ಗೂ ಹೋಗಿಲ್ಲ. ಇವತ್ತು ಹೆಂಗಿದೀನಿ ನೋಡಿದವರು ಅಣ್ಣನ ತಮ್ಮನ ಅಂತಾರೆ. ಅದೇ ನಾನು ಜಿಮ್ಗೆ ಹೋಗ್ಬಿಟ್ಟಿದ್ರೆ 20 ವರ್ಷ ಜಾಸ್ತಿ ಕಾಣಿಸ್ತಾ ಇದೆ. ಇವತ್ತೇನ್ ಕಾಣಿಸ್ತಾ ಇದೀನಿ ಇದಕ್ಕಿಂತ 20 ವರ್ಷ ಜಾಸ್ತಿ ಕಾಣೋದು. ಏನಕ್ಕಂದ್ರೆ ಹೆಂಗಾಗಲ್ಲ, ಮುತ್ಕಾ ತರ ವಯಸ್ಸಾದ ಹೆಂಗೆಂಗೋ ಕಾಣಿಸಿ ಅಂಕಲ್ ತರ ನೀವೆಲ್ಲ ಹಿಂಗ್ ಇಂಟರ್ವ್ಯೂ ಮಾಡಕ್ಕೂ ಬರ್ತಾ ಇರ್ಲಿಲ್ಲ, ಮೂಸ್ತಾನು ಇರ್ಲಿಲ್ಲ ನೀವು. ಹಾಕಿ ಎಪ್ಪು ಯಾವನೋ ಒಂದು ಬುಡ್ಡ ಅನ್ಬಿಟ್ಟು ಓಡಿಸ್ತಾ ಇದ್ರಿ.